ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ನಾರಾಯಣ್ ಸರ್. ಸ್ನೇಹಿತರೆ, ನೀವೆಲ್ಲರೂ ಈಗಾಗಲೇ ಗ್ರೂಪ್ ಡಿ ಎಕ್ಸಾಮ್ ಡಿಕ್ಲೇರ್ ಆಗಿದೆ. ನೀವೆಲ್ಲರೂ ಓದಕ್ಕೆ ಸ್ಟಾರ್ಟ್ ಮಾಡಿದಿರ ಅಂತ ಅನ್ಕೋತೀನಿ. ಯಾಕಂದ್ರೆ ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ ಏನಂತಂದ್ರೆ ಇದಕ್ಕೆ ಯಾವ ರೀತಿಯ ಕಾಂಪಿಟೇಷನ್ ಇದೆ ಅಂತಕ್ಕಂಥದ್ದನ್ನ ನಾನು ತುಂಬಾ ಕ್ಲಿಯರ್ ಆಗಿ ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದೀನಿ. ಇದಕ್ಕೆ ಸ್ನೇಹಿತರೆ ನೋಡಿ, ನೀವು ಸಬ್ಮಿಟ್ ಆದಂತ ಅಪ್ಲಿಕೇಶನ್ 1,08,00,000 ಅಪ್ಲಿಕೇಶನ್ ಸಬ್ಮಿಟ್ ಆಗಿದಾವೆ. ಇನ್ನು ಇರುವಂತ ವೇಕೆನ್ಸಿ ಎಷ್ಟಂದ್ರೆ 32,438 ವೇಕೆನ್ಸಿ ಇದಾವೆ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ನೀವು, ಇಷ್ಟೊಂದು ಕಾಂಪಿಟೇಷನ್ ಇರುವಾಗ ನೀವೆಲ್ಲರೂ ಯಾವ ರೀತಿಯ ಸ್ಟಡಿಯನ್ನ ಮಾಡಬೇಕು, ಅದಕ್ಕೆ ಎಷ್ಟು ಮಾರ್ಕ್ಸ್ ಅನ್ನ ತಗೊಂಡ್ರೆ ನಾವು ಈ ಸಲ ಪಾಸ್ ಆಗ್ಬಹುದು ಎಕ್ಸಾಮ್ ಅಲ್ಲಿ. ಸ್ನೇಹಿತರೆ, ನೀವು ನೋಡ್ಬೋದು ಈ ಒಂದು ವಿಡಿಯೋದಲ್ಲಿ ನಾವು ಏನ್ ಮಾಡೋಣ ಅಂತಂದ್ರೆ 2019 ಏನು ಪ್ರೀವಿಯಸ್ ಕಾಲ್ಫಾರ್ಮ್ ಆಗಿತ್ತಲ್ಲ, ಆ ಒಂದು ಅವಾಗ ಕರೆದಿರ್ತಕ್ಕಂತ ಒಂದು ವೇಕೆನ್ಸಿಗೂ ಮತ್ತು ಬಿಟ್ಟಂತ ಕಟ್ ಆಫಿಗೂ ಮತ್ತೆ ಈಗ ಕಾಲ್ಫಾರ್ಮ್ ಆಗಿರುವಂತ ಹುದ್ದೆಗಳಿಗೂ ಮತ್ತೆ ಎಷ್ಟು ಕಟ್ ಆಫ್ ನಿಂದ್ರಬಹುದು ಅಂತಕ್ಕಂತ ಒಂದು ಅಜಂಪ್ಷನ್ ಮಾಡೋದ್ರ ಮೂಲಕ ಈ ಸಲ ಎಷ್ಟು ಕಟ್ ಆಫ್ ನಿಂದ್ರಬಹುದು ಮತ್ತು ನೀವು ಯಾವ ರೀತಿಯ ಒಂದು ಸ್ಟಡಿಯನ್ನ ಮಾಡಿದ್ರೆ ಎಷ್ಟು ಮಾರ್ಕ್ಸ್ ಅನ್ನ ತಗೊಂಡ್ರೆ ಈ ಸಲ ನೀವು ಜಾಬ್ ಅನ್ನ ಹಿಡಿಬಹುದು ಅಂತಕ್ಕಂತ ಒಂದು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಈ ಒಂದು ಮಾಹಿತಿಯನ್ನ ನೀವು ತಿಳ್ಕೊಂಡ್ರೆ ಅಂತಂದ್ರೆ ಎಷ್ಟು ಮಾರ್ಕ್ಸ್ ಎಕ್ಸಾಮ್ ಅಲ್ಲಿ ನೀವು ತಗೊಂಡ್ರೆ ಈ ಸಲ ಪಾಸ್ ಆಗ್ತೀರಾ ಅಂತಕ್ಕಂತ ಒಂದು ಕ್ಲಾರಿಟಿ ನಿಮಗೆ ಬರ್ತದೆ. ಸ್ನೇಹಿತರೆ, ಆ ಒಂದು ನಿರ್ಧಾರದ ಮೇಲೆ, ಆ ಒಂದು ನಿಟ್ಟಿನಲ್ಲಿ ನೀವು ನಿಮ್ಮ ಸ್ಟಡಿ ಪ್ಲಾನ್ ಅನ್ನ ಅಥವಾ ನಿಮ್ಮ ಓದುವ ಸ್ಕಿಲ್ ಅನ್ನ ಏನ್ ಮಾಡ್ಬೇಕಾಗ್ತದೆ ಅಂದ್ರೆ ಬದಲಾವಣೆ ಮಾಡಿಕೊಂಡು ಅಷ್ಟೊಂದು ತೀವ್ರವಾಗಿ ನೀವು ಓದಿ ಈ ಯಶಸ್ಸನ್ನ ಹೊಂದಬೇಕಾಗ್ತದೆ. ಸ್ನೇಹಿತರೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತೈತೆ ಇವತ್ತಿನ ವಿಡಿಯೋ. ಈ ವಿಡಿಯೋನ ಮಿಸ್ ಮಾಡಬೇಡಿ, ಎಲ್ಲೂ ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ. ಯಾರೆಲ್ಲ ಗ್ರೂಪ್ ಡಿಗೆ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಅನ್ನ ಬರಲಿಕ್ಕೆ ತಯಾರಿ ನಡೆಸ್ತಾ ಇದ್ದಾರೋ ಅವರಿಗೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾವುದೇ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸೋದಕ್ಕಿಂತ ಮುಂಚೆ ಅದರ ಹಳೆಯ ಪ್ರಶ್ನೆ ಪತ್ರಗಳನ್ನ ಅನಲೈಸ್ ಮಾಡುವುದು ಒಂದು ಯಶಸ್ಸಿನ ಗುಟ್ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂದ್ರೆ ಕ್ವಶನ್ ಪೇಪರ್ ನ ಅನಲೈಸ್ ಮಾಡೋದ್ರ ಮೂಲಕ ಎಕ್ಸಾಮಿನ ಹಂತಗಳನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಎಕ್ಸಾಮ್ ಯಾವ ರೀತಿ ಇರ್ತೈತೆ ಅಂತ ಹೇಳಿ ಒಂದು ಕ್ಲಿಯರ್ ಆದಂತ ಪಿಕ್ಚರ್ ಅನ್ನ ನಾವು ಏನಂದ್ರೆ ತಿಳ್ಕೊಳ್ಬಹುದು. ಸ್ನೇಹಿತರೆ, ಈ ಒಂದು ನಿಟ್ಟಿನಲ್ಲಿ ನನ್ನ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬರ್ ಆಗಿರುವಂತ ವ್ಯೂವರ್ಸ್ ಆಗಿರುವಂತ ನಿಮ್ಮೆಲ್ಲರಿಗೂ ಒಂದು ಏನಂದ್ರೆ ಕ್ವಶನ್ ಪೇಪರ್ ಬ್ಯಾಂಕ್ ಅನ್ನ ಲಾಂಚ್ ಮಾಡ್ತಾ ಇದ್ದೀನಿ. ಈ ಕ್ವಶನ್ ಪೇಪರ್ ಬ್ಯಾಂಕ್ ಅಲ್ಲಿ ಏನಿರ್ತೈತೆ ಅಂದ್ರೆ ಗ್ರೂಪ್ ಡಿ ಪ್ರೀವಿಯಸ್ ಇಯರ್ ನ ಕ್ವಶನ್ ಪೇಪರ್ ಗಳು ಇರ್ತವೆ. 2005 ಹಿಡ್ಕೊಂಡು 2022 ವರೆಗೆ ನಡೆದಿರುವಂತ 30 ಸೆಟ್ ಕ್ವಶನ್ ಪೇಪರ್ ಗಳನ್ನ ಕೇವಲ 99 ರೂಪಾಯಿಗಳಲ್ಲಿ ನಿಮಗೆ ಕೊಡ್ತಾ ಇದ್ದೀವಿ. ಇದರ ಜೊತೆಗೆ ಏನ್ ಬೇಕಂದ್ರೆ ನಿಮಗೆ NTPC ಕ್ವಶನ್ ಪೇಪರ್ ಬೇಕಂತಾರೆ NTPC ಪ್ರೀವಿಯಸ್ ಇಯರ್ ನ ಕ್ವಶನ್ ಪೇಪರ್ ಗಳನ್ನ 40 ಸೆಟ್ ಕ್ವಶನ್ ಪೇಪರ್ ಇರ್ತವೆ. ಇದು ಸಹ ನೀವು 99 ರೂಪಾಯಿಗಳನ್ನ ಪಾವತಿ ಮಾಡಿ ಇದನ್ನ ತೆಗೆದುಕೊಳ್ಬಹುದು. ಅದರ ಜೊತೆಗೆ SSC GD ಯಾರೆಲ್ಲ ಪ್ರಿಪರೇಷನ್ ನಡೆಸ್ತಾ ಇದ್ರ ಅದರ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳು ಇದಾವೆ. ಅವರು ಸಹ 40 ಸೆಟ್ ಕ್ವಶನ್ ಪೇಪರ್ ಗಳಿದಾವೆ. ಇದನ್ನು 99 ರೂಪಾಯಿಗಳನ್ನ ಪಾವತಿ ಮಾಡಿ ನೀವು ತೆಗೆದುಕೊಳ್ಬಹುದು. ಇದರ ಜೊತೆಗೆ ಯಾರೆಲ್ಲ RRB ಟೆಕ್ನಿಷಿಯನ್, ALP, RPF, SSC ಹಾಗೆ ಈಗ ಪ್ಯಾರಾಮೆಡಿಕಲ್ ಕಾಲ್ಫಾರ್ಮ್ ಆಗಿದಾವೆ, ಇದರ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳು ಬೇಕಂದ್ರೆ ಅವು ಇದಾವೆ. ನೀವು ಕಾಂಟ್ಯಾಕ್ಟ್ ಅನ್ನ ಮಾಡಿ ಅದರ ಕ್ವಶನ್ ಪೇಪರ್ ಗಳನ್ನ ನೀವು ಸಹ ತೆಗೆದುಕೊಳ್ಬಹುದು. ಸ್ನೇಹಿತರೆ, ಯಾರೆಲ್ಲ ಈ ಕ್ವಶನ್ ಪೇಪರ್ ಗಳು ಬೇಕಂತೀರಿ ಅವರು ಈ 99 ರೂಪಾಯಿಗಳನ್ನ ಪಾವತಿ ಮಾಡಿ ಈ ಕ್ವಶನ್ ಪೇಪರ್ ಗಳನ್ನ ತೆಗೆದುಕೊಳ್ಬಹುದು. ಈ ನಂಬರ್ಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿ ಈ ಪ್ರಶ್ನೆ ಪತ್ರಗಳನ್ನ ನೀವು ತೆಗೆದುಕೊಳ್ಬಹುದು. ಸ್ನೇಹಿತರೆ, ಅದರ ಜೊತೆಗೆ ಸರ್ ನಿಮ್ ಚಾನೆಲ್ ನ ವತಿಯಿಂದ ಏನಾದ್ರೂ ಸ್ಟಡಿ ಮೆಟೀರಿಯಲ್ ಇದೆಯಾ ಅಂತ ನೀವು ಕೇಳಿದ್ರೆ ಖಂಡಿತ ಸ್ಟಡಿ ಮೆಟೀರಿಯಲ್ ಇದೆ. ಸ್ನೇಹಿತರೆ, ಯಾರೆಲ್ಲ ಗ್ರೂಪ್ ಡಿ, ಅಸಿಸ್ಟೆಂಟ್ ಲೋಕೋ ಪೈಲಟ್, NTPC ಟೆಕ್ನಿಷಿಯನ್, SSC ಹೀಗೆ ಈ ಎಲ್ಲ ಎಕ್ಸಾಮ್ ಗಳಿಗೆ ಪ್ರಿಪರೇಷನ್ ನಡೆಸ್ತಾ ಇದ್ರು ಆ ಎಲ್ಲ ಸಿಲೆಬಸ್ ನ ಪ್ರಕಾರ ಈ ಒಂದು ಸ್ಟಡಿ ಮೆಟೀರಿಯಲ್ ನಾವು ರೆಡಿ ಮಾಡಿದ್ವಿ. ಸ್ನೇಹಿತರೆ, ಇದರಲ್ಲಿ ಏನಿರ್ತದೆ ಅಂದ್ರೆ ಜನರಲ್ ಸೈನ್ಸ್ ಅಲ್ಲಿ ನಿಮ್ಮ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಇದರ ಒಂದು ಡಿಟೇಲ್ ಆದಂತ ಮತ್ತೆ ಅದರ ಜೊತೆಗೆ ಕಡೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಕ್ವಶನ್ ಆನ್ಸರ್ ಗಳು ಇರ್ತವೆ. ಇನ್ನ ಇದರ ಜೊತೆಗೆ ಕರೆಂಟ್ ಅಫೇರ್ಸ್ 2024 ಜನವರಿಯಿಂದ 2025 ಮೇ ಅಂದ್ರೆ ಸರಿಸುಮಾರು 17 ತಿಂಗಳ ಒಳಗೆ ಒಂದು ಕರೆಂಟ್ ಅಫೇರ್ಸ್ ಅನ್ನ ನಿಮಗೆ ಡಿಟೇಲ್ ಆದಂತ ಕರೆಂಟ್ ಅಫೇರ್ಸ್ ನಿಮಗೆ ಕೊಡ್ತೀವಿ. ಸ್ನೇಹಿತರೆ, ಇದರ ಜೊತೆಗೆ ಇಂಡಿಯನ್ ಹಿಸ್ಟ್ರಿ, ಆಮೇಲೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತದ ಸಂವಿಧಾನವನ್ನ ನೋಟ್ಸ್ ಬರ್ತೈತೆ ನಿಮಗೆ. ಅದರ ಜೊತೆಗೆ ಜನರಲ್ ಅವೇರ್ನೆಸ್ 2024ರಿಂದ 2025 ವರೆಗೆ ಏನೆಲ್ಲ GK ಮೇಲೆ ಕೇಳಬಹುದು ಅಂತ ಹೇಳಿ ಅದರ ಒಂದು ಫುಲ್ ಆದಂತ GK ಅನ್ನ ನಿಮ್ಗೆ ಕೊಡ್ತೀವಿ. ಇದರ ಜೊತೆಗೆ ನಿಮಗೆ ಇದಕ್ಕೆ ಸಂಬಂಧಪಟ್ಟಂತ ಹಳೆಯ ಪ್ರಶ್ನೆ ಪತ್ರಗಳು ಇದರ ಜೊತೆ ಉಚಿತವಾಗಿರ್ತವೆ. ಸ್ನೇಹಿತರೆ, ಈ ಎಲ್ಲ ಒಂದು ಏನಂದ್ರೆ PDF ನ ರೂಪದಲ್ಲಿ ಇರ್ತದೆ. ಸ್ನೇಹಿತರೆ, ಈ ಬುಕ್ ಇದೇನಂದ್ರೆ ನಿಮ್ಗೆ ಯಾರಿಗೆಲ್ಲ ಬೇಕು ಅವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿ. ಕೇವಲ ಇದರ ಬೆಲೆ ಎಷ್ಟಿರ್ತಂದ್ರೆ 299 ರೂಪಾಯಿಗಳಿಗೆ ಇರ್ತಾವೆ. ನಿಮ್ಗೆ 299ಗಳನ್ನ ಪಾವತಿ ಮಾಡಿ ಈ ಒಂದು ನೋಟ್ಸ್ ಅನ್ನ ನೀವೆಲ್ಲರೂ ತೆಗೆದುಕೊಳ್ಬಹುದು. ಸ್ನೇಹಿತರೆ, ನಾವು ಈ ವರ್ಷದ ಒಂದು ಕಟ್ ಆಫ್ ಅನ್ನ ನೋಡೋದಕ್ಕಿಂತ ಮುಂಚೆ
ಏನಿತ್ರ ಹಿಂದಿನ ವರ್ಷ ಅಂದ್ರೆ 2019ರಲ್ಲಿ ಕಾಲ್ಫಾರ್ಮ್ ಆಗಿತ್ತಲ್ಲ, ಅವಾಗ ಎಷ್ಟು ಹುದ್ದೆಗಳು ಕಾಲ್ಫಾರ್ಮ್ ಆಗಿತ್ತು ಅಂತ ನಾವು ನೋಡ್ದಾತಂದ್ರೆ ಅವಾಗ 1,03,000 ಹುದ್ದೆಗಳು ಕಾಲ್ಫಾರ್ಮ್ ಆಗಿತ್ತು. ಆದ್ರೆ ಈ ವರ್ಷ ಎಷ್ಟು ಹುದ್ದೆಗಳು ಕಾಲ್ಫಾರ್ಮ್ ಆಗಿದಾವೆ ನೀವೆಲ್ಲರೂ ಈಗಾಗಲೇ ನೋಡಿರ್ಬೋದು. ಕೇವಲ ಎಷ್ಟಾಗಿದಾವ ಅಂತಂದ್ರ ನೋಡ್ಬೋದು ನೀವು 32,438 ಹುದ್ದೆಗಳು ಕಾಲ್ಫಾರ್ಮ್ ಆಗಿದಾವೆ. ಒಂದ್ ಕ್ಷಣ ನೀವು ಏನಂದ್ರೆ ಒಂದು ಅಂದಾಜನ ಮಾಡಿ ನೋಡಿ, ಅವಾಗ ಎಷ್ಟು ಹುದ್ದೆಗಳು ಕಾಲ್ಫಾರ್ಮ್ ಆಗಿತ್ತು ಅಂದ್ರೆ 1,00,000 ಹುದ್ದೆಗಳು ಕಾಲ್ಫಾರ್ಮ್ ಆಗಿದ್ದು. ಈ ಸಲ ಕಾಲ್ಫಾರ್ಮ್ ಆಗಿರುವಂತಹ ಹುದ್ದೆಗಳು ಕೇವಲ 32,000. ಮತ್ತೆ ಇನ್ನೊಂದು ನಾವು ಏನು ಒಂದು ಪ್ಯಾರಾಮೀಟರ್ ನ ನೋಡ್ಬೇಕಾಗ್ತದಂದ್ರ ಆ ವರ್ಷ ಎಷ್ಟು ಜನ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ರು ಅದು ಒಂದು ಪ್ಯಾರಾಮೀಟರ್ ನಾವು ನೋಡ್ಬೇಕಾಗ್ತದ. ಆ ಒಂದು ಅಂದ್ರೆ 2019ರಲ್ಲಿ ಅಪ್ಲಿಕೇಶನ್ ಹಾಕಿದವರ ಸಂಖ್ಯೆ ಏನಂತಂದ್ರೆ 1.89 crore ಜನ ಏನಾದ್ರು ಅಪ್ಲಿಕೇಶನ್ ಅನ್ನು ಹಾಕಿದ್ರು. ಆದ್ರೆ ಎಕ್ಸಾಮ್ ಅನ್ನ ಬರೆದವ್ರು ಎಷ್ಟಂದ್ರೆ 1.30 ಅಂದ್ರೆ ಅಪ್ರಾಕ್ಸಿಮೇಟ್ಲಿ 1 ಕೋಟಿ ಜನ ಏನಂದ್ರೆ ಎಕ್ಸಾಮ್ ಅನ್ನ ಬರ್ದಿದ್ರು. ಅಂದ್ರೆ ಈ ವರ್ಷ ನಾವು ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಅಂತ ನಾವು ನೋಡ್ದಾತಂದ್ರ ಒಂದು ಆಫೀಸಿಯಿಂದ ಮೊನ್ನೆ ಬಿಟ್ಟಿದ್ರು. ಇಲ್ಲಿ ನೋಡ್ಬೋದು ನೀವು ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದಾರೆ. 1,08,00,000 ಜನ ಏನಂದ್ರೆ ಅಪ್ಲಿಕೇಶನ್ ಇದಕ್ಕೆ ಹಾಕಿದ್ದಾರೆ ಸ್ನೇಹಿತರೆ. ಅಂದ್ರೆ ಅವಾಗೂ 1 ಕೋಟಿ ಜನ ಅಪ್ಲಿಕೇಶನ್ ಅನ್ನ ಹಾಕಿ 1 ಕೋಟಿ ಎಕ್ಸಾಮ್ ಬರ್ದಿದ್ರು. ಈ ಸಲನು 1 ಕೋಟಿ ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಆಲ್ಮೋಸ್ಟ್ 1 ಕೋಟಿ ಜನ ಹೆಚ್ಚು ಕಡಿಮೆ ಎಕ್ಸಾಮ್ ಅನ್ನ ಬರೀತಾರೆ. ಆದ್ರೆ ಇರುವಂತ ಒಂದು ವ್ಯತ್ಯಾಸ ಏನಂತಂದ್ರೆ ಆ ವರ್ಷ ಹುದ್ದೆಗಳು ಏನಾಗಿತ್ತಂದ್ರೆ ಜಾಸ್ತಿ ಇದ್ದು. ಅವಾಗ ನೋಡ್ಬೋದು ನೀವು 1,00,000 ಹುದ್ದೆಗಳಿದ್ದು. ಆದ್ರೆ ಈ ವರ್ಷ ಏನಿದೆ ಅಂತಂದ್ರೆ ಕೇವಲ 32,000 ಹುದ್ದೆಗಳು ಇದಾವೆ ಸ್ನೇಹಿತರೆ. ಈ ಒಂದು ಲೆಕ್ಕಾಚಾರವನ್ನ ನಿಮ್ಮ ತಲೆಯಲ್ಲಿ ಇಟ್ಕೊಂಡು ನೀವೇನಂತಂದ್ರೆ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಯಾಕಂದ್ರೆ ನೀವು ನೋಡ್ಬೋದು, ಯಾಕಂದ್ರೆ ಆ ವರ್ಷ ಇರುವಂತ ಕಟ್ ಆಫ್ ಈ ವರ್ಷ ಉಪಯೋಗಕ್ಕೆ ಬರುವುದಿಲ್ಲ. ಯಾಕಂದ್ರೆ ಆ ವರ್ಷ ಇರುವಂತ ಹುದ್ದೆಗಳು ಬೇರೆ. ನೀವು ಅದನ್ನು ನಿಮಗೆ ತೋರಿಸಿ ಹೇಳ್ತೀನಿ ನೋಡ್ಲಿ. ಇಲ್ಲಿ ಏನಂದ್ರೆ 2019ರಲ್ಲಿ ಕಾಲ್ಫಾರ್ಮ್ ಆದಂತ ಹುದ್ದೆಗಳು ಇವೆಲ್ಲವು. ಮತ್ತೆ ಇವಿ ಏನಂತಂದ್ರೆ 2019ರಲ್ಲಿ ಬಿಟ್ಟಂತ ಕಟ್ ಆಫ್ ನೀವು ಅನ್ರಿಸರ್ವ್ಡ್ ಆಗಿರ್ಬೋದು, EWS ಆಗಿರ್ಬೋದು, OBC, SC, ST ಇವೆಲ್ಲದಕ್ಕೂ ಸಪರೇಟ್ ಆಗಿ ಏನಂತಂದ್ರೆ ಕೆಟಗರಿ ವೈಸ್ ಒಂದು ಕಟ್ ಆಫ್ ಅನ್ನ ಬಿಟ್ಟಿದ್ದಾರೆ ಸ್ನೇಹಿತರೆ. ಇದು ಏನಂತಂದ್ರೆ ಈ ವರ್ಷ ಅಂದ್ರೆ 2024 ಅಂದ್ರೆ 25 ಸ್ಟಾರ್ಟ್ ಇದೆ. 25ರಲ್ಲಿ ಏನೊಂದು ಹುದ್ದೆಗಳು ಕಾಲ್ಫಾರ್ಮ್ ಆಗಿದಲ್ಲ ಅವೆಲ್ಲವೂ ಇಲ್ಲಿ ಕೊಡಿದ್ರೆ ಅದು ಜೋನ್ ವೈಸ್ ಯಾವ್ಯಾವ ಜೋನ್ ಅಲ್ಲಿ ಎಷ್ಟೆಷ್ಟು ಹುದ್ದೆಗಳು ಕಾಲ್ಫಾರ್ಮ್ ಆಗಿದಾವ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದೀನಿ. ಹಾಗಾದ್ರೆ ಈ ವರ್ಷ ಎಟ್ ಕಟ್ ಆಫ್ ನಿಂದಿರ್ಬೋದು. ನಾವು ಏನು ಒಂದು ಅಂದಾಜನ ಮಾಡಿದ್ವಲ್ಲ ಏನಂತಂದ್ರೆ ಈ ಒಂದು 2019ರಲ್ಲಿ ಎಟ್ ಅಪ್ಲಿಕೇಶನ್ ಸಬ್ಮಿಟ್ ಆದು ಮತ್ತು ಹುದ್ದೆಗಳು ಎಷ್ಟಿದ್ದು ಈ ಒಂದು ಅಂದಾಜಿನ ಮೇಲೆ ನಾವು ಈ ವರ್ಷ ಕಟ್ ಆಫ್ ಎಷ್ಟು ನಿಂದಿರ್ಬೋದು ಅಂತಕ್ಕಂತ ಒಂದು ಏನಂತಂದ್ರೆ ಒಂದು ಅನಲೈಸ್ ಅನ್ನ ಮಾಡ್ಬೇಕಾಗ್ತದೆ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ನೀವು 2019ರಲ್ಲಿ ನಾವು ಬೆಂಗಳೂರನ್ನ ನೋಡ್ದಾತಂದ್ರೆ, ಯಾಕಂದ್ರೆ ತುಂಬಾ ಜನ ಬೆಂಗಳೂರು ಅಥವಾ ಏನು RRB ಬೆಂಗಳೂರು ಹುಬ್ಳಿ ಅಂತ ಕರಿತೀವಿ ಇದಕ್ಕೆ ಅಪ್ಲಿಕೇಶನ್ ಹಾಕಿರ್ತಾರೆ. ಇಲ್ಲಿ ಹೋದ ವರ್ಷ ಅಂದ್ರೆ 2019ರಲ್ಲಿ ಕಾಲ್ಫಾರ್ಮ್ ಆದಂತ ಹುದ್ದೆಗಳ ಸಂಖ್ಯೆ ಎಷ್ಟಿತ್ತು ಅಂದ್ರೆ 7,167 ಹುದ್ದೆಗಳು ಕಾಲ್ಫಾರ್ಮ್ ಆಗಿತ್ತು. ಆದ್ರೆ ಈ ವರ್ಷ ಕೇವಲ 503 ಹುದ್ದೆಗಳು ಕಾಲ್ಫಾರ್ಮ್ ಆಗಿದ್ದಾವೆ ಸ್ನೇಹಿತರೆ. ಹೆಚ್ಚು ಕಡಿಮೆ ನಾನು ಅವಾಗಲೇ ಹೇಳಿದೆ ಏನಂತಂದ್ರ 503 ಮತ್ತು ಏನಂತಂದ್ರೆ 7,000 ಹುದ್ದೆಗಳ ನಾವು ಅನಲೈಸ್ ಮಾಡಿ ನೋಡಿದಾಗ ಹೆಚ್ಚು ಕಡಿಮೆ ಒಂದು 10ರಿಂದ 12 ಪಟ್ಟು ಹುದ್ದೆಗಳು ಏನಂತಂದ್ರೆ ಈ ಸಲ ಕಡಿಮೆ ಆಗಿದ್ದಾವೆ. ಇಲ್ಲಿ ನೋಡ್ಬೋದು ನಾವು ಅವಾಗ ಯಾವಾಗ ಅಂತಂದ್ರ ಏನು 2019ರಲ್ಲಿ 1,00,000 ಹುದ್ದೆಗಳು ಕನ್ಫರ್ಮ್ ಆಗಿತ್ತಲ್ಲ ಅವಾಗ ಬೆಂಗಳೂರಿಗೆ 7,000 ಹುದ್ದೆಗಳು ಅಲಾಟ್ ಆಗಿದ್ದು. ಅವಾಗ ಎಷ್ಟಿತ್ತಂದ್ರೆ 66% ಏನಂದ್ರೆ 66.3 ಇದು UR ಗೆ ನಿಂತಿತ್ತು. ಎಲ್ಲಿ ಅಂದ್ರೆ ಬೆಂಗಳೂರಿಗೆ. EWS ಗೆ ಎಷ್ಟು ನಿಂತಿತ್ತು ಅಂದ್ರೆ 50% ನಿಂತಿತ್ತು. ಆಮೇಲೆ OBC 66.26, SC 52.51, ಆಮೇಲೆ ST 48.67. ಇದು ಸ್ನೇಹಿತರೆ ಯಾವಾಗ 7,000 ಹುದ್ದೆಗಳು ಏನಂದ್ರೆ ಇದ್ದಾಗ ಇದು ಕಟ್ ಆಫ್ ನಿಂತಿತ್ತು. ನೀವು ತುಂಬಾ ಜನ ಈಗ ಸಿಕಂದ್ರಾಬಾದ್ ಹಾಕಿದೀರಾ, ಎಷ್ಟೋ ಜನ ಆಮೇಲೆ ವೆಸ್ಟರ್ನ್ ಮುಂಬೈಗೆ ಹಾಕಿದೀರಾ, ಇವರು ಸಹ ಇದ್ರ ಕಟ್ ಆಫ್ ಇದೆ ನೋಡ್ಬೋದು ನೀವು. ಈ ಸಲ ಅತಿ ಹೆಚ್ಚಂದ್ರೆ ಕರ್ನಾಟಕದವರು ಜಾಸ್ತಿ ಅಪ್ಲಿಕೇಶನ್ ಹಾಕಿದ್ದೆ ಅಂತಂದ್ರೆ, ಯಾಕಂದ್ರೆ ನಮ್ಗೆ ಅವೈಲೇಬಲ್ ಯಾವ್ದಿತ್ತಂದ್ರೆ ವೆಸ್ಟರ್ನ್ ಮುಂಬೈ ಇತ್ತು. ಯಾಕಂದ್ರೆ ಇಲ್ಲೇ ಅತಿ ಹೆಚ್ಚು ಹುದ್ದೆಗಳು ಕ್ವಾಲಿಫೈ ಆಗಿದ್ದು. ಅಂದ್ರೆ 4,600 ಹುದ್ದೆಗಳು ಕ್ವಾಲಿಫೈ ಆಗಿದ್ದು. ಇವಾಗ 2019ರಲ್ಲಿ ಅವಾಗ ಎಷ್ಟಿತ್ತು ಅಂದ್ರೆ ಇಲ್ಲಿ 10,000 ಹುದ್ದೆಗಳು ಕ್ವಾಲಿಫೈ ಆಗಿದ್ದು. 10,000 ಅಂದ್ರೆ 6,000 ಹುದ್ದೆಗಳು ಅಷ್ಟೇ ಕಡಿಮೆ ಇದ್ದು. ಅವಾಗ ಇಲ್ಲಿ ಎಷ್ಟು ಕಟ್ ಆಫ್ ಇತ್ತಂದ್ರೆ UR ಗೆ 62 ಇತ್ತು, EWS ಗೆ 51 ಇತ್ತು, OBC 58, SC 50, ಆಮೇಲೆ ST 49 ಇತ್ತು. ಸ್ನೇಹಿತರೆ ಇದನ್ನ ಒಂದ್ ಬಿಟ್ರೆ ನಮಗೆ ನಿಯರೆಸ್ಟ್ ಇನ್ನು ತುಂಬಾ ಜನ ಎಲ್ಲಿ ಹಾಕಿರ್ತಾರೆ ಅಂದ್ರೆ ಸಿಕಂದ್ರಾಬಾದ್ ತುಂಬಾ ಜನ ವಿದ್ಯಾರ್ಥಿಗಳು ಹಾಕಿರ್ತಾರೆ. ಅವಾಗ ನೋಡ್ಬೋದು ನಾವು 2019ರಲ್ಲಿ ಇಲ್ಲಿ ಕ್ವಾಲಿಫೈ ಆದಂತ ಹುದ್ದೆಗಳು ಎಷ್ಟಿತ್ತು ಅಂದ್ರೆ 9,000 ಇದ್ದು. ಇವಾಗ ಎಷ್ಟು ಕ್ವಾಲಿಫೈ ಆಗಿದಾವ ಅಂದ್ರೆ 1,642 ಹುದ್ದೆಗಳು ಕ್ವಾಲಿಫೈ ಆಗಿದ್ದು. ಅಂದ್ರೆ ಇಲ್ಲೂ ತುಂಬಾ ಕಡಿಮೆ ಆಯ್ತು. ಹೆಚ್ಚು ಕಡಿಮೆ ಎಷ್ಟಂದ್ರೆ ಹೆಚ್ಚು ಕಡಿಮೆ 7,500ರಿಂದ 8,000 ಹುದ್ದೆಗಳು ಇಲ್ಲಿ ಕಡಿಮೆ ಅದು. ಆದ್ರೂ ಸಹ ಅವಾಗ ಏನಾಗಿತ್ತು ಅಂದ್ರೆ 57.38 ಏನಂತಾರೆ ಕಟ್ ಆಫ್ ನಿಂತಿತ್ತು. ಆಮೇಲೆ EWS 40 ನಿಂತಿತ್ತು. ಆಮೇಲೆ
OBC 52, SC 46, ಆಮೇಲೆ ST 43. ಸ್ನೇಹಿತರೆ ಇವೆಲ್ಲವೂ 43 42 ನಿಮ್ಗೆ ಅನಿಸ್ಬೋದು ಕಡಿಮೆ ಇದೆ ಅಂತ ಹೇಳಿ. ಆದ್ರೆ ಹುದ್ದೆಗಳನ್ನ ಒಂದೀಟ್ ನೀವ್ ಏನಂತಂದ್ರೆ ಇಲ್ಲಿ ಲಕ್ಷ ಕೊಟ್ಟು ನೋಡ್ರಿ, ಅವಾಗ ಎಷ್ಟು ಹುದ್ದೆಗಳು ಇದ್ದು. ಅಪ್ಲಿಕೇಶನ್ ಎರಡು ಸೇಮ್. ನೀವು ಅವಾಗ 1 ಕೋಟಿ ಹೆಚ್ಚು ಕಡಿಮೆ 1.330 ಏನಂತಂದ್ರೆ ಅಪ್ಲಿಕೇಶನ್ ಸಬ್ಮಿಟ್ ಆಗಿದ್ದು. ಇದು ಸಲ ಏನಂತಂದ್ರೆ ಹೆಚ್ಚು ಕಡಿಮೆ 1 ಕೋಟಿ ಅಪ್ಲಿಕೇಶನ್ ಸಬ್ಮಿಟ್ ಆಗಿದ್ದಾವೆ. ಆಸುಪಾಸ್ ನಲ್ಲಿ 1 ಕೋಟಿ ಜನ ಎಕ್ಸಾಮ್ ಬರದೇ ಬರೀತಾರೆ. ಆದ್ರೆ ವ್ಯತ್ಯಾಸ ಏನು ಅಂತಂದ್ರೆ ನೀವು ನೋಡ್ಬೋದು, ಈ ಸಲ ಎಷ್ಟು ಏನಂದ್ರೆ ಕಾಲ್ಫರ್ಮ್ ಆಗಿದಾವ ಅಂತಂದ್ರೆ ವೇಕೆನ್ಸಿ ಕೇವಲ 32,000. ಹೋಸಲ ಎಷ್ಟಿದ್ದು 1 ಲಕ್ಷ. ಸ್ನೇಹಿತರೆ 1 ಲಕ್ಷ ಹುದ್ದೆಗಳು ಹೋಸಲ ಕಾಲ್ಫರ್ಮ್ ಆಗಿದ್ದು. ಆದ್ರೆ ಈ ಸಲ ಕಾಲ್ಫರ್ಮ್ ಆಗಿದ್ದು ಕೇವಲ 32,000. ಇದನ್ನ ನಾವು ಒಂದು ಅಂದಾಜನ ಮಾಡ್ಕೊಂಡು ಈ ಸಲ ಕಟ್ ಆಫ್ ಇಷ್ಟು ನಿಂದ್ರದಿಲ್ಲ, ಹೆಚ್ಚೇ ನಿಂದ್ರುವಂತ ಚಾನ್ಸಸ್ ಇದೆ. ನಾವು ಬೆಂಗಳೂರನ್ನ ಒಂದು ಅನಲೈಸ್ ಮಾಡಿ ನೋಡೋದಾತಂದ್ರೆ ಇಲ್ಲಿ 66 ಇದೆಯಲ್ಲ ಸ್ನೇಹಿತರೆ, ಇದು ಹೆಚ್ಚು ಕಡಿಮೆ 70 ರಿಂದ 75 ಕಟ್ ಆಫ್ ಹೋಗ್ಬೋದು ಅಂತ ಹೇಳಿ ಒಂದು ಲೆಕ್ಕಾಚಾರ ಅಂತ ಹೇಳ್ಬೋದು ಸ್ನೇಹಿತರೆ. UR ಅಲ್ಲಿ ಇನ್ನು OBC ST ಏನಂತಂದ್ರೆ ಒಂದು 3-4 ಮಾರ್ಕ್ಸ್ ಆ ಕಡೆಯಿಂದ ಈ ಕಡೆ ಆಗ್ಬೋದು. ಅಂದ್ರೆ ನೀವು ಟಾರ್ಗೆಟ್ ಒಂದು 75 ಇಟ್ಕೊಂಡು ಅಥವಾ 80 ಸನೇಕ್ ಬರುವಾಗ ಏನಂತ ನೀವು ಒಂದು ಪ್ರಿಪ್ರೇಷನ್ ಮಾಡಿದ್ದೆ ಆತಂದ್ರೆ ನೀವು ಏನಾದ್ರೂ ಸೆಲೆಕ್ಟ್ ಆಗ್ಬೋದು. ಯಾಕಂದ್ರೆ ನೀವೆಲ್ಲರೂ ಮೊದಲೇ ಬೆಂಗಳೂರಲ್ಲಿ ಹುದ್ದೆಗಳ ಕಡಿಮೆ ಇದೆ ಸ್ನೇಹಿತರೆ. ಇರುವೆ 503 ಹುದ್ದೆಗಳು. 503 ಹುದ್ದೆಗಳಲ್ಲಿ ನೀವೆಲ್ಲರೂ ಕಾಂಪೀಟ್ ಮಾಡ್ಬೇಕಂದ್ರೆ ಸ್ವಲ್ಪ ಮೆರಿಟ್ ಈ ಸಲ ಬೆಂಗಳೂರಿಗೆ ಜಾಸ್ತಿ ನಿಂದಿರುವಂತ ಚಾನ್ಸಸ್ ಇದೆ ಸ್ನೇಹಿತರೆ. ಯಾಕಂದ್ರೆ ಬೆಂಗಳೂರು ನೀವು ಅಪ್ಲಿಕೇಶನ್ ಎಷ್ಟು ಜನ ಹಾಕಿದ್ದಾರೆ ನಾನು ಅವಾಗ್ಲೇ ಹೇಳಿದೆ, ನಿಮ್ಗೆ ಹೇಳಿಲ್ಲ ಅನ್ಸುತ್ತಲ್ಲ, ಹೆಚ್ಚು ಕಡಿಮೆ 2 ಲಕ್ಷದ ಮೇಲೆ ಏನಂತಂದ್ರೆ ಬೆಂಗಳೂರಿಗೆ ಅಪ್ಲಿಕೇಶನ್ ಹೋಗಿದಾವೆ. 2,75,000 ಅಪ್ಲಿಕೇಶನ್ ಬೆಂಗಳೂರಿಗೆ ಸಬ್ಮಿಟ್ ಆಗಿದಾವೆ. ಇರೋದು ಏನಂತಂದ್ರೆ ಕೇವಲ 503 ಹುದ್ದೆಗಳು. ಅಂದ್ರೆ ಅಪ್ರಾಕ್ಸಿಮೇಟ್ಲಿ ನಾವು ಪರ್ಸೆಂಟೇಜ್ ತೆಗೆದು ನೋಡಿದ್ರೆ 500 ಹುದ್ದೆಗಳು. ಒಂದು ಹುದ್ದೆಗೆ ಕಾಂಪಿಟೇಷನ್ ಬರ್ತದೆ ಸ್ನೇಹಿತರೆ. 8 ಜನ ಕಾಂಪೀಟ್ ಮಾಡಿ ನೀವು ಇಲ್ಲಿ ಬೆಂಗಳೂರಲ್ಲಿ ಎಕ್ಸಾಮ್ ಅನ್ನ ಬರಿಬೇಕಾಗ್ತದೆ. ಅವಾಗ ಕಟ್ ಆಫ್ ಹೆಚ್ಚು ಕಡಿಮೆ 80 ಸಮೀಪ ಹೋಗ್ತದೆ. ಇನ್ನ ಯಾರೆಲ್ಲ ವೆಸ್ಟರ್ನ್ ಮುಂಬೈ ಸಿಕಂದ್ರಾಬಾದ್ ಅಪ್ಲಿಕೇಶನ್ ಹಾಕಿದ್ರು ಅವ್ರೊಂದ್ ಸ್ವಲ್ಪ ಏನಂತಂದ್ರ ವೆಸ್ಟರ್ನ್ ಮುಂಬೈ ಹಾಕಿದಾರೆ. ಸ್ವಲ್ಪ ಏನಂದ್ರ ಖುಷಿ ಪಡುವಂತದ್ದು ಏನಂತಂದ್ರ ಒಂದು ಹುದ್ದೆಗಳು ಇಲ್ಲಿ 4,600 ಹುದ್ದೆಗಳಿದಾವೆ. ಒಂದಿಟ್ಟು ಹೆಚ್ಚು ಕಡಿಮೆ ಏನಂದ್ರೆ 70 ಸಮೀಪ 70-72 ಈ ಸಲ ಹೋಗ್ಬೋದು. ಸ್ವಲ್ಪ ನೋಡ್ಕೊಂಡು ನೀವೇನಂದ್ರೆ ಅಭ್ಯಾಸವನ್ನ ಮಾಡಿ. ಇಷ್ಟೇ ಬರ್ತದಂತ ಯಾರು ಹೇಳಕ್ ಆಗುದಿಲ್ಲ. ಯಾಕಂದ್ರೆ ಯಾರಾದ್ರೂ ಈಗ ಉತ್ತರ ಭಾರತವರು ಎಕ್ಸಾಮ್ ಅನ್ನ ಬರೀತಾರೆ. ಎಲ್ಲರೂ ನಮ್ಮ ದಕ್ಷಿಣ ಭಾರತದಲ್ಲಿ ರೈಲ್ವೆಗೆ ಅಪ್ಲಿಕೇಶನ್ ಹಾಕೋದು ಕಡಿಮೆ. ಯಾಕಂದ್ರೆ ಈಗೀಗ ನಮ್ಮ ಕರ್ನಾಟಕದಲ್ಲಿ ಆಗಿರ್ಬೋದು ಮತ್ತೆ ಈ ತಮಿಳುನಾಡು ಈ ಕಡೆ ಸ್ವಲ್ಪ ಏನಂತಂದ್ರೆ ಜಾಸ್ತಿ ಆಗಿದೆ ರೈಲ್ವೆ ಮೇಲೆ ಇಂಟ್ರೆಸ್ಟ್. ತಮಿಳುನಾಡವ್ರಿಗೆ ಮೊದಲಿಂದಾನೇ ಇದೆ. ಕರ್ನಾಟಕದವರು ಈಗೀಗ ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ. ಈಗ ಜಾಸ್ತಿ ರೈಲ್ವೆ ಮೇಲೆ ಕಾನ್ಸಂಟ್ರೇಷನ್ ಮಾಡೋದು ಯಾರಂತಂದ್ರೆ ಉತ್ತರ ಭಾರತೀಯರು. ಉತ್ತರ ಭಾರತದವ್ರು ಏನ್ ಮಾಡ್ತಾರಂದ್ರೆ ಉತ್ತರದಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗತ್ತೆ ಅಂತೇಳಿ ಏನಂದ್ರೆ ದಕ್ಷಿಣದಲ್ಲಿ ಎಕ್ಸಾಮ್ ಬರೀತಾರೆ ಅವರು. ಅಹಮದಾಬಾದು ಆಮೇಲೆ ಕರ್ನಾಟಕ ಸಿಕಂದ್ರಾಬಾದ್ ಈ ಕಡೆನೆ ಜಾಸ್ತಿ. ನೀವು ಒಂದ್ಸಲ ಬಂದ್ ರೈಲ್ವೆದಲ್ಲಿ ಅಡ್ಡಾಡ್ ನೋಡ್ರಿ, ಎಲ್ಲರೂ ಉತ್ತರ ಭಾರತದವರೇ ಇರ್ತಾರೆ. ಯಾಕಂತಂದ್ರ ಅವರು ಈ ಕಡೆ ಬಂದ್ ಎಕ್ಸಾಮ್ ಅನ್ನ ಬರೀತಾರೆ, ಕಟ್ ಆಫ್ ಕಡೆ ನಿಂದಿರ್ತೈತೆ ಅಂತ ಹೇಳಿ. ಆ ಒಂದು ಉದ್ದೇಶದಿಂದ ಸ್ನೇಹಿತರೆ ಈ ಸಲ ಕಟ್ ಆಫ್ ಜಾಸ್ತಿ ನಿಂದಿರುವಂತ ಚಾನ್ಸಸ್ ಇದೆ. ನೀವು ಒಂದ್ ಸ್ವಲ್ಪ ಮನಸ್ಸಿಟ್ಟು ಚೆನ್ನಾಗಿ ಓದಿ. ಈ ಒಂದು ಚಾರ್ಟನ್ನ ಮುಂದೆ ಇಡುವಂತ ಉದ್ದೇಶ ಇಷ್ಟೇ ಸ್ನೇಹಿತರೆ. ಈ ಒಂದು ಕಟ್ ಆಫ್ ಅನ್ನ ನೋಡಿ ಏನಂದ್ರೆ ನೀವು ಇನ್ನಷ್ಟು ಏನಂದ್ರೆ ಸಮರ್ಥವಾಗಿ ಮತ್ತೆ ಇನ್ನೊಂದಷ್ಟು ತೀವ್ರವಾಗಿ ಓದಿದ್ರೆ ಅಂತಂದ್ರೆ ಈ ಸಲ ಸೆಲೆಕ್ಷನ್ ಆಗ್ಲಿಕ್ಕೆ ಚಾನ್ಸಸ್ ಇದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಒಂದು ಚಾರ್ಟನ್ ಬೇಕಾದ್ರೆ ನೀವು ಒಂದು ಸ್ಕ್ರೀನ್ಶಾಟ್ ಅನ್ನ ಹೊಡೆದು ಇಟ್ಕೊಂಡು ಏನಂತಂದ್ರೆ ಅಭ್ಯಾಸವನ್ನ ಮಾಡಿ ಸ್ನೇಹಿತರೆ. ಯಾಕಂದ್ರೆ ಈ ಸಲ ನೀವು ಹುದ್ದೆ ಹಿಡಿಬೇಕಂತ ಇತ್ತಂದ್ರೆ ನೀವು ಪ್ರಾಮಾಣಿಕವಾಗಿ ಎಲ್ಲ ಒಂದು ಏನಂದ್ರೆ ಹವ್ಯಾಸಗಳಿಂದ ದೂರ ಇದ್ದು ಏನಂದ್ರೆ ನಿಮ್ಮ ಸಮಯದ ಸದುಪಯೋಗವನ್ನು ಮಾಡ್ಕೊಂಡು ಟೈಮ್ ಟೇಬಲ್ ಅನ್ನು ಹಾಕೊಂಡು ಓಲ್ಡ್ ಕ್ವಶನ್ ಪೇಪರ್ ಅನ್ನ ಬಿಡಿಸ್ತಾ ಸರಿಯಾದ ರೀತಿಯಿಂದ ಒಂದು ಸಿಲೆಬಸ್ ಅನ್ನ ಕವರ್ ಮಾಡಿದ್ದೆ ಆತಂದ್ರೆ ಈ ಸಲ ನೀವು ಅಪಾಯಿಂಟ್ ಆಗೇ ಆಗ್ತೀರಾ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ಗ್ರೂಪ್ ಡಿ ಎಕ್ಸಾಮ್ ಗೆ ಪ್ರಿಪರೇಷನ್ ನಡೆಸ್ತಾ ಇದ್ರು ಅವ್ರಿಗೆಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋಣ ಸ್ನೇಹಿತರೆ. ನಮಸ್ಕಾರ.